Hello everyone, we are from Basaveddi BA and BCom College, Samke Nagar, Dharwad. My name is Anita. I am handling Monetary Economics for BCom third sem and BA third sem students. Okay, let us discuss the Monetary Economics content or syllabus. Okay, before going to the introduction, I would like to inform the syllabus regarding monetary economics. Okay, you have 5 chapters. First one is introduction to money, ಹಣದ ಪರಿಚಯ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ವ್ಯಾಲ್ಯೂ ಆಫ್ ಮನಿ ಆ್ಯಂಡ್ ಇಟ್ಸ್ ಮೆಜರ್ಮೆಂಟ್ಸ್, ಅಳತೆ, ಹಣದ ಅಳತೆ. ಮನಿ ಮಾರ್ಕೆಟ್, ಹಣದ ಪೇಟೆ. ಬ್ಯಾಂಕಿಂಗ್. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಸೆಂಟ್ರಲ್ ಬ್ಯಾಂಕ್, ಕೇಂದ್ರ ಬ್ಯಾಂಕ್ ಅಂತ ಹೇಳಿ ಕರಿಬೋದು. ಓಕೆ, ಇನ್ ಫಸ್ಟ್ ಚಾಪ್ಟರ್ ಯು ಹ್ಯಾವ್ 5 content. You have 5. First one is origin of money, next types of money, functions of money, and last one is supply of money. Okay, before going to the types and the characteristics of money, I would like to inform what is money, the meaning of money. Okay, let us start the unit number 1, introduction to money. Introduction to money. Okay, what is money? ಹಣ ಅಂದ್ರೆ ಏನು? Okay, it is very difficult to define money. Okay, money is one of the most fundamental discovery of mankind. ಒಬ್ಬದು ಜಗತ್ತಿನಲ್ಲೇ ಮ್ಯಾನ್ಕೈಂಡ್ ಒಂದು ಬೆಸ್ಟ್ ಡಿಸ್ಕವರಿ ಅಂತ ಹೇಳ್ಬೋದು. ಎವ್ರಿ ಬ್ರಾಂಚ್ ಆಫ್ ನಾಲೆಜ್ ಹ್ಯಾಸ್ ಇಟ್ಸ್ ಫಂಡಮೆಂಟಲ್ ಡಿಸ್ಕವರಿ. ಇನ್ ಎಕನಾಮಿಸ್ಟ್, money is the essential invention on which all the rest is based. Without money we can't buy. In this world, without money we can't survive. Okay, however it is very difficult to define. The invention of money has helped mankind in overcome the difficulties of barter system. Barter system ಅಂದರೆ ಏನು? ಕನ್ನಡ ಸಾಟಿ ಪದ್ಧತಿ ಅಂತ ಹೇಳಿರುತ್ತೆ. ಎಕ್ಸ್ಚೇಂಜಿಂಗ್ ಗೂಡ್ಸ್ ಫಾರ್ ಗೂಡ್ಸ್ ಅಂತ ಹೇಳಿ ಕರಿಬೋದು. ವೆರಿ ಡಿಫಿಕಲ್ಟೀಸ್ ಇನ್ ಬಾಟರ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ನಾನು ಏನು ಹೇಳ್ಬೋದಲ್ಲ, ಒಬ್ಬ ಫಾರ್ಮರ್ ಮತ್ತು ಏನು ಮಾಡ್ಬೋದು, ಬಿಸ್ನೆಸ್ ಮ್ಯಾನ್ ಅಂತ ಇಟ್ಕೊಳ್ಳಿ. ಫಾರ್ಮರ್ಗೆ ಏನು ಬೇಕಾಗಿರ್ತದೆ ಹೇಳಿ, ಏನೋ ಒಂದು ಮಷಿನ್ ಬೇಕಾಗಿರ್ತದೆ, ಅಥವಾ ಬಿಸ್ನೆಸ್ ಮ್ಯಾನಿಗೆ ಏನೋ ಒಂದು ಕ್ರಾಪ್ ಬೇಕಾಗಿರ್ತದೆ, ಅದನ್ನು ಕ್ರಾಪ್ ಕೊಡ್ತಾನೆ. ಹೌದಾ, ಈ ಬಿಸ್ನೆಸ್ ಮ್ಯಾನ್ ಒಂದು ಮಷೀನನ್ನು ಕೊಡ್ತಾನೆ. ಮಷೀನ್ ಎಷ್ಟು ದಿನ ಬರ್ತದೆ? ಭಾಳಷ್ಟು ದಿನ ಬರ್ತದೆ ಮಷೀನ್. ಇಟ್ ವಿಲ್ ಲೈಫ್ ಲಾಂಗ್ ಟೈಮಾಗಿ ನಾವು ಮಷೀನ್ನ ಯೂಸ್ ಮಾಡ್ಕೊತೀವಿ. ಬಟ್ ಕ್ರಾಪ್ ಆಗಿರ್ಬೋದು, ನೀವು ಏನಾರು ಬೇಳೆ ರೈಸ್ ಆಗಿರ್ಬೋದು, ಶಾರ್ಟ್ ಪೀರಿಯಡಾಗಿ ಏನಾಗಿಬಿಡ್ತದೆ, ಅದು ಖಾಲಿ ಆಗಿಬಿಡ್ತದೆ. ಹಂಗೆ ಬಾಟರ್ ಸಿಸ್ಟಮಲ್ಲಿ ಏನಾಗತ್ತೆ ಹೇಳ್ರಿ, ವೆರಿ ಡಿಫಿಕಲ್ಟಿ ಟು ಎಕ್ಸ್ಚೇಂಜ್ ಅಥವಾ ಅದನ್ನು ಮೇಜರ್ ಮಾಡೋದೇನು ಡಿಫಿಕಲ್ಟಿ ಆಗ್ತದೆ. ಟು ಓವರ್ಕಮ್ ದಿ ಡಿಫಿಕಲ್ಟೀಸ್ ಆಫ್ ಬಾಟರ್ ಸಿಸ್ಟಮ್, ಮನಿ ಸಿಸ್ಟಮ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್. It is very difficult to define money. In process transaction of money, okay, it is very difficult to define. Some economists, some ಅರ್ಥಶಾಸ್ತ್ರದ ಏನು ಮಾಡಿದ್ದಾರೆ ಹೇಳಿ, ಮನಿನ ಡಿಫೈನ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ದ Keynes, money means, according to the Keynes, money means as anything that is commonly used and generally accepted as a medium of exchange or standard of value. According to the Keynes, as money as anything that is commonly accepted
ಜನರಲಿ accepted as a medium of exchange and the standard of value. ಅದ ಒಂದು ವಸ್ತು ಅಂತ ಹೇಳಿ ಕರಿಬೋದು ಅಥವಾ ಯಾವುದೋ ಒಂದು ಎನಿಥಿಂಗ್ ಕಾಮನ್ಲಿ. ಈಗ ಫಾರ್ ಎಕ್ಸಾಂಪಲ್ ಮನಿ ಎಲ್ಲ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. ನಾವು ಇಂಡಿಯನ್ ರುಪಿ ಅಂತ ಹೇಳಿ ಕರಿತೇವೆ. ನೀವು ನಾರ್ತ್ ಸೌತ್ ಅವ್ರಿ ಸೌತ್ ವೆಸ್ಟ್ ಅವ್ರಿ ರುಪಿನ ಅಂತ ಹೇಳಿ ಯಾರು ಡಾಲರ್ ಅಂತ ಹೇಳಿ ಕರೆಯಂಗಿಲ್ಲ. ಓಕೆ, ಜನರಲ್ ಎಕ್ಸೆಪ್ಟೆಡ್ ಆಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಎಲ್ಲರೂ ರೂಲಾಗಿ ಏನು ಮಾಡಿದ್ದಾರೆ, ಎಕ್ಸೆಪ್ಟ್ ಮಾಡ್ಕೊ ಅದನ್ನು ತೊಗೊಂಡಿದ್ದಾರೆ. ಓಕೆ, ಸ್ಟ್ಯಾಂಡರ್ಡ್ ಆಫ್ ವ್ಯಾಲ್ಯೂ ಅದಕ್ಕೊಂದು ಸ್ಟ್ಯಾಂಡರ್ಡನ್ನು ಫಿಕ್ಸ್ ಮಾಡಿದ್ದಾರೆ. ಅದನ್ನೇನಂತ ಹೇಳಿದ್ರೆ ಅಕಾರ್ಡಿಂಗ್ ಟು ದ ಕೇಂಟ್ ಏನು ಡಿಫೈನ್ ಮಾಡಿದರೆ, ಮನಿ ಆಸ್ ಎನಿಥಿಂಗ್ ದಟ್ ಈಸ್ ಕಾಮನ್ಲಿ accepted as a medium of exchange or standard of value. ಇದನ್ನು ನಾವೇನು ಹೇಳ್ಬೋದು, ಮನಿ ಅಂತ ಹೇಳಿ ಹೇಳಿದ್ರು ಯಾರು, ಕೇಂಟ್. ಇನ್ ಜನರಲ್ ಆಗಿ ಏನು ಹೇಳ್ಬೋದು ಹೇಳಿ ನಾವು, ಮನಿ ಆಸ್ ಜನರಲಿ accepted as a medium of exchange, ಸ್ಟೋರ್ ಆಫ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಆಫ್ ಡಿಫರ್ಡ್ ಪೇಮೆಂಟ್ಸ್. ಕಾಮನ್ಲಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಮನಿ ಅಂದರೆ ಏನಂತ ಹೇಳ್ಬೋದು, ಜನರಲಿ ಓವರ್ ಆಲ್ accepted by medium of exchange, ಸ್ಟೋರ್ ಆಫ್ ವ್ಯಾಲ್ಯೂ. ಒಂದು ಮೀಡಿಯಮ್ಗೆ ವ್ಯಾಲ್ಯೂ ಇರಬೇಕು, ಅದನ್ನು ವೆಲ್ತ್ ಅಂತ ನಾವೇನು ಮಾಡ್ಬೇಕಾದ್ರೆ ಸ್ಟೋರ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಒಂದು ಸ್ಟ್ಯಾಂಡರ್ಡನ್ನು ವಿ ಹ್ಯಾವ್ ಟು ಫಿಕ್ಸ್ ಮಾಡಬೇಕಂತೇಳಿ. ನೆಕ್ಸ್ಟ್ ಡಿಫರ್ ಪೇಮೆಂಟ್ಸ್ ಇಸ್ ನಥಿಂಗ್ ಬಟ್ ರೀಪೇಮೆಂಟ್ ಬೈ ದ ಲೋನ್ಸ್ ಅಥವಾ ಲೋನ್ಸ್ನ ನಾವು ಅಮೌಂಟ್ನ ಏನು ಮಾಡ್ಬೋದು, ರೀಪೇಮೆಂಟ್ ಮಾಡಿ ಇನ್ಸ್ಟಾಲ್ಮೆಂಟ್ ಬೈ ಯೂಸಿಂಗ್ ಇನ್ಸ್ಟಾಲ್ಮೆಂಟನ್ನು ನಾವೇನು ಮಾಡ್ಬೋದು ಹೇಳಿ, ಅಮೌಂಟನ್ನು ರೀಪೇಮೆಂಟ್ ಮಾಡ್ಕೋಬಹುದು. ಅದಕ್ಕೆ ಡಿಫರ್ಡ್ ಪೇಮೆಂಟ್. ಹಣವನ್ನು ಈ ರೀತಿಯಾಗಿ ನಾವೇನು ಮಾಡ್ತೇವೆ ಹೇಳಿ, ಯೂಸ್ ಮಾಡ್ತೀವಿ. ಇನ್ನೊಮ್ಮೆ ಹೇಳ್ತೀನಿ, ನಥಿಂಗ್ ಬಟ್ ಓವರ್ ಆಲ್ ಕನ್ಸಿಡರೇಷನ್, ಮನಿ ಈಸ್ ಜನರಲಿ accepted ಆಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಸ್ಟೋರ್ ಆಫ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಆಫ್ ಡಿಫರ್ಡ್ ಪೇಮೆಂಟ್ಸ್ ಅಂತ ಹೇಳಿ ಇವಿಷ್ಟು ವ್ಯಾಲ್ಯೂ ಇದ್ದರೆ ವಿ ಕ್ಯಾನ್ ಈಸಿಲಿ ಡಿಫೈನ್ ಅ ಮನಿ. ಇಷ್ಟಿದ್ರೆ ನಾವು ಮನಿ ಅಂತ ಹೇಳ್ಬೋದು, ಹಣವಂತ ಹೇಳ್ಬೋದು ಅಂತ ಹೇಳಿ ಹೇಳು. ನೆಕ್ಸ್ಟ್ ಇನ್ ಅನದರ್ ಟಾಪಿಕ್, ಒರಿಜಿನ್ ಆಫ್ ಮನಿ ಆ್ಯಂಡ್ ಇಟ್ಸ್ ಟೈಪ್ಸ್. ಹೌ ಮನಿ ಕೇಮ್, ಯಾವ ರೀತಿಯಾಗಿ ನಾವು ಹಣವನ್ನು ಇವ್ಯಾಲ್ಯೂಯೇಷನ್ ಹಾಕೋತ ಬಂತು ಅಂತ ಹೇಳಿ ನೋಡೋಣ. ಒರಿಜಿನ್ ಆ್ಯಂಡ್ ಟೈಪ್ಸ್ ಆಫ್ ಮನಿ. Origin and types of money. Okay, how the money evaluated ಅಥವಾ ಮನಿ ಅನ್ನೋದು ಯಾವ ರೀತಿಯಾಗಿ ಒನ್ ಬೈ ಒನ್ ಸ್ಟೆಪ್ ಇವ್ಯಾಲ್ಯೂಯೇಷನ್ ಆಗಿದೆ, ಯಾವ ರೀತಿಗೆ ಮನಿ ಅನ್ನೋ ವ್ಯಾಲ್ಯೂ ಬಂತು. ಫಸ್ಟ್ ಒನ್ ಇಸ್ ಬಾಟರ್ ಸಿಸ್ಟಮ್. I already told barter system is nothing but exchanging goods for goods. Exchanging goods for ವಸ್ತುಗಳಿಗೆ ನಾವೇನು ಮಾಡೋದು, ವಿನಿಮಯ ಮಾಡೋದಕ್ಕೆ ಏನಂತ ಹೇಳಿ ಕರಿತೀವಿ, ಬಾಟರ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸ್ಟೇಜ್ ಆಫ್ ದ ಹ್ಯೂಮನ್ ಎಕ್ಸ್ಟೆಂಡೆಡ್ ಟ್ರೇಡಿಂಗ್ ವಾಸ್ ಇನ್ ದ ಫಾರ್ಮ್ ಆಫ್ ಬಾಟರ್ ಸಿಸ್ಟಮ್. ಓಕೆ, ಬಿಗಿನಿಂಗಲ್ಲಿ ಬಾಟರ್ ಸಿಸ್ಟಮಲ್ಲೇ ಇತ್ತು. ಓಕೆ, ಬಾಟರ್ ಸಿಸ್ಟಮ್ ಮೀನ್ಸ್ ಎಕ್ಸ್ಚೇಂಜಿಂಗ್ ಗೂಡ್ಸ್ ಫಾರ್ ಗೂಡ್ಸ್. ಫಾರ್ ಎಕ್ಸಾಂಪಲ್ ನಾನು ಹೇಳಿಲ್ಲ, ಈಗ ವೇವರ್ಗೆ ಕ್ಲಾತ್ ಬೇಕಾಗಿದೆ, ಫಾರ್ಮರ್ಗೆ ಕ್ಲಾತ್ ಬೇಕಾಗಿರ್ತದೆ, ವೇವರಿಗೆ ಏನು ಇದು ಒಂದು ಕ್ರಾಪ್ ಬೇಕಾಗಿದೆ ಅಂದ್ಕೊಳ್ಳಿ. ಅವೇನು ಮಾಡ್ತಾನೆ, ಫಾರ್ಮರ್ ಹತ್ರ ಹೋಗಿ ತನಗೆ ಏನೇನು ಸೀಡ್ಸ್ ಬೇಕು ಅವೇನು ಮಾಡೋದು ತೊಗೋತಾನೆ. ಅದಕ್ಕೆ ತನಗೆ ನೀಡ್ ಬೇಕಲ್ಲ. ಫಾರ್ ಎಕ್ಸಾಂಪಲ್ ರೈಸ ಹೋಗಿ ತೊಗೊಂಬರ್ತಾರೆ ಅಂತ ತಿಳ್ಕೊಳ್ಳಿ ಫಾರ್ಮರ್ ಹತ್ರ. ಫಾರ್ಮರ್ಗೆ ಬಟ್ಟೆ ಬೇಕಾಗಿದೆ, ಫಾರ್ಮರ್ ಏನು ಮಾಡ್ತಾನೆ, ವೇವರ್ ಹತ್ರ ಬಟ್ಟೆ ಏನಾಗ್ತದೆ, ಲಾಂಗ್ ಟೈಮ್ ಬರ್ತದೆ, ಹೌದಾ, ಕಂಪೇರ್ ಟು ರೈಸ್ ಕಡಿಮೆ ಅವಾಗ ಏನು ಮಾಡಿದೆ, ತಿಳುವಳಿಕೆ ಬರೋಕ್ಕಂದ್ರೆ ಗ್ರೋ ಆಗತ್ತು. ನಾ ಕೊಟ್ಟಂಥ ಬಟ್ಟೆ ಲಾಂಗ್ ಟೈಮಲ್ಲಿ ಬಂತು, ಅವ್ನು ಕೊಟ್ಟಂಥ ರೈಸ್ ನಂಗೆ ಶಾರ್ಟ್ ಪೀರಿಯಡಲ್ಲಿ ಬಂತು. ಸೊ ಐ ಹ್ಯಾವ್ ಟು ಮೇಜರ್ ಸಮ್ ವ್ಯಾಲ್ಯೂ ಟು ದ ಮನಿ ಅಂಥೇಳಿ ಅವಾಗೇನು ಟು ಓವರ್ಕಮ್ ದಿ ಡಿಫಿಕಲ್ಟೀಸ್ ಆಫ್ ಬಾಟರ್ ಸಿಸ್ಟಮ್. ಸೆಕೆಂಡ್ ಒನ್ ಈಸ್ ಕಮೋಡಿಟಿ ಮನಿ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್. Commodity money has been introduced. What is commodity money? Commodity money is considered to be the first form of money. Many commodities came to the use as money. Sometimes these commodities provide to the suitable for exchange, but with the expansion of the size of the commodities in the number of commodity money, it is very difficult as to maintain when the large quantity. ಏನಾಗ್ತದೆ, ಲಾರ್ಜ್ ಕ್ವಾಂಟಿಟಿ, ಸಮ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಇಟ್ ಇಸ್ ಓಕೆ, ಸ್ಮಾಲ್ ಟ್ರಾನ್ಸಾಕ್ಷನ್ ಇಟ್ ಈಸ್ ಓಕೆ ಫಾರ್ ಕಮೋಡಿಟೀಸ್ ಮನಿ, ಬಟ್ ಲಾರ್ಜ್ ಕ್ವಾಂಟಿಟಿ, ಲಾರ್ಜ್ ಟ್ರಾನ್ಸಾಕ್ಷನ್ ಇದ್ದಾಗ ಇಟ್ ಇಸ್ ವೆರಿ ಡಿಫಿಕಲ್ಟಿ ಟು ಹ್ಯಾಂಡಲ್ ಕಮೋಡಿಟೀಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್.
So overcome the difficulties of commodities money, metallic money has been introduced. Metallic money has been introduced. So commodity money, metallic money has been introduced. Metallic money can easily handle and the quantity can be also be easily ascertained since they are not suitable for the large transaction, but small transaction it is suitable. Some extent people may accept these coinage or these metallic money because these are very difficult ಎಕ್ಸೆಪ್ಟ್ ಎದಕ್ಕೆ ಮಾಡ್ಕೊಂಡ್ರೆ ಅಂತಂದರೆ ಬಿಕಾಸ್ ಮೆಟಲಿಕ್ ಮನಿ ಏನಾಗ್ತದೆ ಹೇಳಿ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಕಿಂಗ್ ಕ್ವೀನ್ಸ್ ಅವರವರು ಕಿಂಗ್ಡಮದ ಒಂದು ಲಾಂಛನಗಳನ್ನು ಒಂದು ಸಿಂಬಾಲ್ಗಳನ್ನು ಯೂಸ್ ಮಾಡಿಕೊಂಡು ದೇ ಹ್ಯಾವ್ ಇಂಟ್ರೊಡ್ಯೂಸ್. ಫಾರ್ ಎಕ್ಸಾಂಪಲ್ ರಾಷ್ಟ್ರಕೂಟಾಸ್ ಆಗಿರ್ಬೋದು, ಗಂಗಾಸ್ ಆಗಿರ್ಬೋದು, ದೇ ಹ್ಯಾವ್ ಅಂದರೆ ಅಶೋಕ ಆಗಿರ್ಬೋದು, ಅವ್ರು ಏನು ಮಾಡಿದ್ದಾರೆ ಹೇಳಿ ತಮ್ಮ ತಮ್ಮ ಕಿಂಗ್ಡಮದ ಒಂದೊಂದು ಲೋಗೋಗಳ ಮೂಲಕ ಮೆಟಲಿಕ್ ಮನಿನ ಇಂಟ್ರೊಡ್ಯೂಸ್ ಮಾಡಿದರು. It is not perishable and there is no difficulty in storing them. ಇವನ್ನ ಸ್ಟೋರ್ ಮಾಡೋಕ್ಕಾಗಂಗಿಲ್ಲ. ನೆಕ್ಸ್ಟ್ ಏನಾಗಂಗಿಲ್ಲ ಹೇಳಿ ಹ್ಯೂಜ್ ಟ್ರಾನ್ಸಾಕ್ಷನ್ ಇದ್ದಾಗ ನೀವು ಮೆಟಲ್ಗಳನ್ನ ಎಷ್ಟಂತ ಸ್ಟೋರ್ ಮಾಡಿಟ್ಕೊತೀರಿ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದಕ್ಕೆ ಏನಾಗ್ತಿದೆ ಭಾಳಷ್ಟು ಸ್ಟೋರ್ ಮಾಡೋಕ್ಕಾಗಲ್ಲ. ಡಿಫಿಕಲ್ಟೀಸ್ ಟು ಓವರ್ಕಮ್ ದ ಮೆಟಲಿಕ್ ಮನಿ ಕಾಯಿನೇಜ್ ಮನಿ ಅಥವಾ ಸಿಸ್ಟಮ್ ಆಫ್ ಕಾಯಿನೇಜ್ ಇಂಟ್ರೊಡ್ಯೂಸ್. To overcome the difficulties of metallic money, coinage or coin system has been introduced. It is good for some extent. For example, 1000, 100 or 1000 rupees transaction that we can easily handle the coin. But lakh, crores transaction it is very difficult to count or handle the money. ಏನಾಗ್ತದೆ ಹೇಳಿ ಕೌಂಟ್ ಮಾಡೋಕ್ಕಾಗಂಗಿಲ್ಲ ನಮಗೆ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ to system of coinage ಏನಾಗ್ತದೆ ಹೇಳಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸ್ಟೋರ್. ದೇ ಡಿಸೈಡೆಡ್ ಟು ಸ್ಟ್ಯಾಂಡರ್ಡ್ ವೇಟ್ ಇತ್ತು, ಕ್ವಾಲಿಟಿ ಇತ್ತು. ಪೀಪಲ್ ಎಕ್ಸೆಪ್ಟ್ ದೀಸ್ ಕಾಯಿನ್ಸ್ ಡ್ಯೂ ಟು ದೇರ್ ಬಿಲೀವ್ ಇನ್ ದ ಕಿಂಗ್ ಆರ್ ದ ಗೌರ್ಮೆಂಟ್. ಇವ್ರು ಏನು ಬಿಲೀವ್ ಮಾಡಿದ್ರು ಪೀಪಲ್ ಬಿಕಾಸ್ ದೇ ಬಿಲೀವ್ ಇನ್ ಕಿಂಗ್ ಆರ್ ದ ಗೌರ್ಮೆಂಟ್ ಸಂಬಂಧ ಏನು ಮಾಡಿ ಎಕ್ಸೆಪ್ಟ್ ಮಾಡಿಕೊಂಡ್ರು. ಬಟ್ ಇದು ಕಾಯಿನೇಜ್ ಸಮ್ ಎಕ್ಸ್ಟೆಂಟ್ ಗುಡ್ ಬಟ್ ಲಾರ್ಜ್ ಎಕ್ಸ್ಟೆಂಟ್ ಆಗಿ ಉಳಿದಿಲ್ಲ. ಸೊ ಟು ಓವರ್ಕಮ್ ದಿ ಡಿಫಿಕಲ್ಟೀಸ್ ಆಫ್ ಕಾಯಿನೇಜ್, paper money. Paper money has been introduced. Okay, what is paper money? Paper money is a recent origin. It was invented to overcome the difficulties faced by the system of coinage. Coins are proved to be suitable only for the small transaction. It is not suitable or not possible to carry. Paper money is a recent origin. It was invented to overcome the difficulties faced by the system of coinage. Coins are proved to be suitable only for the small transaction. It is not suitable or not possible to carry a large tons with the coins. Okay, large transaction iddaga it is very difficult to handle the coins, so that the paper money has been introduced. Next one is credit. ಕಾಯಿನ್ ಯೂಸ್ವಲಿ ಲಾರ್ಜ್ ಟ್ರಾನ್ಸಾಕ್ಷನನ್ನು ನಾವೇನು ಮಾಡೋಕ್ಕಾಗಿಲ್ಲ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತೊಗೊಳಕ್ಕೆ ಹೋಗಂಗಿಲ್ಲ. ಸೊ ಓವರ್ಕಮ್ ದಿ ಡಿಫಿಕಲ್ಟೀಸ್ ಆಫ್ ಕಾಯಿನೇಜ್, ಪೇಪರ್ ಮನಿ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್. ವಾಟ್ ಈಸ್ ಕ್ರೆಡಿಟ್ ಮನಿ? ಟು ಓವರ್ಕಮ್ ದಿ ಡಿಫಿಕಲ್ಟೀಸ್ ಆಫ್ ಪೇಪರ್ ಮನಿ. ಫಾರ್ ಎಕ್ಸಾಂಪಲ್ ಕ್ರೋರ್ ಗಟ್ಟಲೆ ಲ್ಯಾಕ್ ಗಟ್ಟಲೆ ಟ್ರಾನ್ಸಾಕ್ಷನ್ ಆದಾಗ ಏನಾಗ್ತದೆ, ಸ್ಟೋಲನ್ ಆಗ್ಬೋದು ಅಥವಾ ನಮ್ದು ಏನಾರ ಯಾರು ತುಡುಗು ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥ ಇದಕ್ಕೆ ಕ್ರೆಡಿಟ್ ಮನಿ. ಈಗ ನೀವು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಸನ್ನು ಯೂಸ್ ಮಾಡಿಲ್ಲ, ಅದಕ್ಕೆ ಅಂತ ಹೇಳಿದ್ರೆ ಕ್ರೆಡಿಟ್ ಮನಿ ಅಂತ ಹೇಳಿಕೈತೆ. ಹ್ಯೂಜ್ ಅಮೌಂಟ್ ಆಫ್ ದ ಮನಿ ಆರ್ ಮೇಡ್ ಈಸಿಯರ್ ಬೈ ದ ಕ್ರೆಡಿಟ್ ಮನಿ. ಹ್ಯೂಜ್ ಟ್ರಾನ್ಸಾಕ್ಷನ್ ಆದಾಗ ಇಟ್ ಈಸ್ ವೆರಿ ಸ್ಪೆಸಿಫಿಕ್ ಅಥವಾ ಇಟ್ ಈಸ್ ವೆರಿ ಸೂಟೇಬಲ್ ಟ್ರಾನ್ಸಾಕ್ಷನ್ ಕ್ರೆಡಿಟ್ ಮನಿ ಅಂತ ಹೇಳಿ ಹೇಳ್ಬೋದು. ನಾಟ್ ಆಲ್ವೇಸ್ ಸೇಫ್, ಎಲ್ಲ ಟೈಮು ಸೇಫ್ ಅಂತ ಹೇಳಂಗಿಲ್ಲ, ಸಮ್ ಎಕ್ಸ್ಟೆಂಟ್. ಫಾರ್ ಎಕ್ಸಾಂಪಲ್ ಪಾಸ್ವರ್ಡ್ ಯಾರು ಗೊತ್ತಾದ್ರೆ ಮನಿನ ಏನು ಮಾಡ್ಬೋದು ಹೇಳಿ ವಿತ್ಡ್ರಾ ಮಾಡ್ಕೋಬೋದು, ನೆಕ್ಸ್ಟ್ ಸಿಗ್ತಾರ ಇಲ್ಲ ಅಂತ ಹೇಳಂಗಿಲ್ಲ. ಆದರೂ ಕ್ರೆಡಿಟ್ ಮನಿ ಈಸ್ ಸೂಟೇಬಲ್, ಸೇಫ್ ಅಂಥೇಳಿ ಹೇಳ್ಬೋದು. ಟು ಬಿ ಕ್ಯಾರಿಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ನಾವು ಡೆಬಿಟ್ ಕಾರ್ಡ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತೊಗೊಂಡು ಹೋಗ್ಬೋದು. ಕ್ರೆಡಿಟ್ ಮನಿ ಓವರ್ಕಮ್ ದಿ ಡಿಫಿಕಲ್ಟೀಸ್ ಆ್ಯಂಡ್ ದ ಡಿಫ್ರೆನ್ಸ್ ಫಾರ್ಮ್ ಆಫ್ ಏನಾಗ್ತದೆ ಡಿಫ್ರೆಂಟ್ ಡಿಫಿಕಲ್ಟೀಸ್ ಇನ್ ಪೇಪರ್ ಮನಿ. ಕ್ರೆಡಿಟ್ ಮನಿ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ ಇನ್ ದ ಫಾರ್ಮ್ ಆಫ್ ಚೆಕ್ಸ್ ಆಗಿರ್ಬೋದು, ಡಿಮ್ಯಾಂಡ್ ಡ್ರಾಫ್ಟ್ ಆಗಿರಬಹುದು. ಓಕೆ, ನೆಕ್ಸ್ಟ್ ಏನಂತ ಹೇಳಿದ್ರೆ ಇದು ಕ್ರೆಡಿಟ್ ಮನಿ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಬರ್ತಾವೆ ಅಂತ ಹೇಳ್ಬೋದು. ಸೊ ಇನ್ ದಿಸ್ ಕ್ಲಾಸ್
I hope you understood the meaning, definition and the types and origin of the money. Money is nothing but generally accepted as a medium of exchange, store of value, deferred payments ಗೆ ನಾವೇನಂತ ಹೇಳಿ ಕರಿತೀವಿ, ಮನಿ ಅಂತ ಹೇಳಿ ಕರಿತೀವಿ. ಎನಿ ಮನಿ ಪರ್ಚೇಸಿಂಗ್ ಪವರ್ ಇತ್ತು ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಮನಿ. ಫಾರ್ ಎಕ್ಸಾಂಪಲ್, ನಾನು ಒಂದು ಬೈ ಮಾಡಬೇಕು, ನಾ ಮಾರ್ಕೆಟಿಗೆ ಹೋಗೋದು, ಐ ನೀಡ್ ಮನಿ. ನಾ ಸರ್ವೈವಲ್ ಆಗಬೇಕು ಮಾರ್ಕೆಟಲ್ಲಿ, ಐ ನೀಡ್ ಮನಿ. ನಾ ಏನಾರ ಒಂದು ಸೋಲ್ಡ್ ಮಾಡಬೇಕು ಅಥವಾ ನಾ ಏನಾರ ಒಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕಾ, ಐ ನೀಡ್ ಮನಿ. ಸೊ ಫಾರ್ ಎಕ್ಸಾಂಪಲ್, ಬಾಡಿಯಲ್ಲಿ ನಾವೇನಂತ ಹೇಳಿ ಬ್ರೀತ್ ಪವರ್ ಇಲ್ಲ ಅಂತಂದ್ರೆ ಬಾಡಿಗೆ ಏನೂ ವ್ಯಾಲ್ಯೂ ಇರೋಂಗಿಲ್ಲ. ದ ಸೇಮ್ ವೇ ಮಾರ್ಕೆಟಲ್ಲಿ ಮನಿ ಇಲ್ಲ ಅಂತಂದ್ರೆ ಏನೂ ವ್ಯಾಲ್ಯೂ ಇಲ್ಲ ಅಂಥೇಳಿ ಕರೀತಾರೆ. ಲೈಫ್ ಬ್ಲಡ್ ಆಫ್ ಬಿಸ್ನೆಸ್ ಅಂಥೇಳಿ ಮನಿನ ಕರೀತಾರೆ. ವಿದೌಟ್ ಮನಿ ವಿ ಕಾಂಟ್ ಇನ್ವೆಸ್ಟ್, ವಿದೌಟ್ ಮನಿ ವಿ ಕಾಂಟ್ ಬೈ. ಹೌದಲ್ವಾ? ಪ್ರಾಡಕ್ಟ್ ಬೇಕಂದರೆ ನಾವು ಬೈ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಮನಿ ಬೇಕೇ ಬೇಕು. ದಿಸ್ ಈಸ್ ಕಾಲ್ಡ್ ಮೀನಿಂಗ್ ಆಫ್ ಮನಿ ಅಂಥೇಳಿ ಕರಿಬೋದು. ಜನರಲ್ ಎಕ್ಸೆಪ್ಟೆಡ್ ಆಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಸ್ಟೋರ್ ಆಫ್ ವ್ಯಾಲ್ಯೂ, ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಸ್ಟೋರ್ ಆಫ್ ವ್ಯಾಲ್ಯೂ, ಮೆಜರ್ ಆಫ್ ವ್ಯಾಲ್ಯೂ ಆ್ಯಂಡ್ ದ ಡಿಫರ್ಡ್ ಪೇಮೆಂಟ್ಸ್. ಇವಿಷ್ಟು ಕ್ವಾಲಿಟಿ ಇರೋದಕ್ಕೆ ನಾವೇನಂತ ಹೇಳಿ ಮನಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಒರಿಜಿನ್ ಆ್ಯಂಡ್ ಟೈಪ್ ಆಫ್ ಮನಿ. ದೇರ್ ಆರ್ 6 types: barter system, commodity money, commodity money, metallic money, system of coinage, paper money and credit money. These are the 6 points of types of money ಅಂತ ಹೇಳಿ ಕರಿಬೋದು. barter system is nothing but exchanging goods for goods. ಕಮೋಡಿಟಿ ಮನಿ ಅಂತಂದರೆ ಒಂದು ಕಮೋಡಿಟಿ, ಸ್ಮಾಲ್ ಕಮೋಡಿಟಿ ಅಂದರೆ ಬರ್ತದೆ, ಬಿಗ್ ಕಮೋಡಿಟೀಸ್ ಅಂದರೆ ಬರೋಲ್ಲ. ಓಕೆ, ಮೆಟಲಿಕ್ ಮನಿ ಅಂತ ಕಿಂಗ್ ಕ್ವೀನ್ಸ್ ಅವ್ರವ್ರ ಕಿಂಗ್ಡಮಲ್ಲಿ ಅಥವಾ ಅವ್ರವ್ರ ರೂಲ್ ಮಾಡಬೇಕಾದ್ರೆ ಒಂದಿಷ್ಟು ಕಾಯಿನ್ಸ್ಗಳನ್ನ ತೊಗೊಂಡ್ರೆ ಮೆಜರ್ಮೆಂಟ್ ಮಾಡಲಿಕ್ಕೆ ಈಸಿ, ಬಟ್ ಸ್ಟೋರ್ ಮಾಡಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್, ತುಕ್ ಹಿಡಿಬೋದು ಅಂತ ಹೇಳಿರಲಿಲ್ಲ. ಓಕೆ, ದಿಸ್ ಇಸ್ ನೆಕ್ಸ್ಟ್ ಡಿಫಿಕಲ್ಟಿ ಟು ಓವರ್ಕಮ್ ದ ಡಿಫಿಕಲ್ಟೀಸ್ ಆಫ್ ಮೆಟಲಿಕ್ ಕಾಯಿನೇಜ್ ಮನಿ ಹ್ಯಾಸ್ ಬಿನ್ ಇಂಟ್ರಡ್ಯೂಸ್. ಇಟ್ ಈಸ್ ಆಲ್ಸೋ ವೆರಿ ಸಿಂಪಲ್, ಬಟ್ large ಅಥವಾ huge quantity it is very difficulty to take one place to another place. Next, to overcome the difficulty of coinage, paper money has been introduced. It is one of the invention. Nowadays paper money and the credit money are in the business. Okay, paper money is nothing but it is the one of the best and suitable form of money which we can easily handle, which we can easily store, which we can easily transfer from one place to another place. Okay, to overcome ಇದು ನಡೀತದೆ, ಕ್ರೋರ್ ಗಟ್ಟಲೆ ಲ್ಯಾಕ್ ಗಟ್ಟಲೆ ಟ್ರಾನ್ಸಾಕ್ಷನ್ ಅಥವಾ ಬಿಲಿಯನ್ ಗಟ್ಟಲೆ ಐತೆ, ಇಟ್ ಇಸ್ ವೆರಿ ಡಿಫಿಕಲ್ಟಿ ಟು ಟ್ರಾನ್ಸ್ಫರ್ ದ ಮನಿ. ಸೊ ಟು ಓವರ್ಕಮ್ ದಿ ಡಿಫಿಕಲ್ಟೀಸ್ ಆಫ್ ಮನಿ, ಕ್ರೆಡಿಟ್ ಮನಿ ಹ್ಯಾಸ್ ಬಿನ್ ಇಂಟ್ರಡ್ಯೂಸ್. ನವಡೇಸ್ ಆಲ್ ಯು ಆರ್ ಯೂಸಿಂಗ್ ಕ್ರೆಡಿಟ್ ಮನಿ ಅಂತ ಹೇಳಿ ಹೇಳ್ಬೋದು. ನಾನು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಸ್ ಆಗಿರ್ಬೋದು, ಪೇಪರ್ಲೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಕ್ರೆಡಿಟ್ ಮನಿ ಅಂತ ಹೇಳಿ ಕರೀತಾರೆ. ಟು ಓವರ್ಕಮ್ ದಿ ಡಿಫಿಕಲ್ಟೀಸ್ ಆಫ್ paper money, credit money has been introduced. I hope you understood meaning, definition and the types of money. Okay, thank you.